ಐ ಆಮ್ ಡ್ಯಾಮ್ ಶೋರ್ ಎಷ್ಟು ಜನ ನಿಮ್ಮನ್ನು ಕೇಳಿರ್ತಾರೋ. ಇಟ್ಸ್ ಲೈಕ್ ಲವ್ ಹೆಂಗಾಯ್ತು, ಪರಿಚಯ ಹೇಗಾಯ್ತು. whenever we see that, like I remember I was in college, dude, like when you got married. ಅವಾಗ ರಿಲೀಸ್ ಎಲ್ಲ ಆದ್ಮೇಲೆ he was like one overnight, who is this guy? ಉಪೇಂದ್ರನು ರಿಲೀಸ್ ಆಗಿತ್ತು. ಉಪೇಂದ್ರಗಿಂತ ಮುಂಚೆ ಇಂದ ಅದೆಲ್ಲ ದೊಡ್ಡ ಹವಾ ಅದು. ಅದಾದ್ಮೇಲೆ ಯು ನೋ ವೆನ್ ಸ್ಟಾರ್ಸ್ ಬಿಕಮ್ ಸೂಪರ್ ಸ್ಟಾರ್ಸ್, ಅಂದ್ರೆ ನೋಬಡಿ ಬಿಕಮ್ಸ್ ಅ ಸೂಪರ್ ಸ್ಟಾರ್, ಅಂಡ್ ಸಡನ್ಲಿ ಮದುವೆ ನ್ಯೂಸ್ ಎಲ್ಲ ಬಂದಾಗ ಒಂದಷ್ಟು ಹಾರ್ಟ್ಗಳು ಬ್ರೇಕ್ ಆಗಿರುತ್ತೆ. ಸಡನ್ಲಿ ಲೈಕ್ ಪ್ರಿಯಾಂಕಾ ಅವ್ರನ್ನ ಮದುವೆ ಆದ್ರಂತೆ ಇದೆಲ್ಲ. ಬಟ್ ಇದು ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ ಚೂರು. ಹಾ, ಬಾಂಬೆನಲ್ಲಿ ಮೀಟ್ ಮಾಡಿದ್ರ ಅವರು? ಬಾಂಬೆ ಅಲ್ಲ, ನಾನು ಹೈದರಾಬಾದ್ ಅಲ್ಲಿ ಮೀಟ್ ಆಗಿದೆ. ಐ ಸ್ಟಿಲ್ ರಿಮೆಂಬರ್ August 2000 ಅವರು ಶೂಟಿಂಗ್ ಅಲ್ಲಿ ಇದ್ರು. ನಾನು ಆಲ್ಮೋಸ್ಟ್ ಈ ಮೂವಿ ಮುಗಿಸ್ತಾ ಇದ್ದೀನಿ, ಸೂರಿ. ಸೊ ನನ್ನ ಫ್ರೆಂಡ್ ಬಂದಿದ್ರು ಬಾಂಬೆಯಿಂದ. ಹಿ ವಾಸ್ ಕಾಸ್ಟಿಂಗ್ ಫಾರ್ ರಾ. ಸೊ ಶಿ ಹ್ಯಾಡ್ ಕಾಸ್ಟೆಡ್ ಮೀ ಫಾರ್ ಸೂರಿ. ಕೋಆರ್ಡಿನೇಟರ್ ಫ್ರಮ್ ಬಾಂಬೆ, ಸುಷ್ಮಾ. ಸೊ ಶಿ ಸೆಡ್, ಸುಷ್ಮಾ. ಸೊ ಅವ್ರಿಗೆ ಹುಷಾರಿರ್ಲಿಲ್ಲ. ಅಂಡ್ ಶಿ ಸೆಡ್ ದಟ್ ಉಪೇಂದ್ರ ಅಂತ ಒಬ್ರು ತುಂಬಾ ದೊಡ್ಡ ಹೀರೋ ಇದೆ, ಹೀಸ್ ಶೂಟಿಂಗ್. ಸಾಂಗ್ವಿ ಅವ್ರ ಜೊತೆ ಒಂದು ಸಾಂಗ್ ಶೂಟಿಂಗ್ ನಡೀತೈತೆ. ನನಗೆ ಕ್ಲಿಯರ್ ಆಗಿ ಜ್ಞಾಪಕ ಇದೆ. ವಾಟ್ ಹಿ ವಾಸ್ ವೇರಿಂಗ್ ಎಲ್ಲ, ಹಿಸ್ ಹೇರ್ ಸ್ಟೈಲ್, ಹಿಸ್ ಸ್ಮೈಲ್ ಎಲ್ಲ ಜ್ಞಾಪಕ ಇದೆ. ಲಾಂಗ್, ವೆರಿ ಲಾಂಗ್ ಹೇರ್, ಲೈಕ್ ನನ್ನ ಹೇರ್ಕಿಂತ ಸ್ವಲ್ಪ ಲೈಕ್ ನಿಮ್ಮ ಹೇರ್ ಎಷ್ಟು ಲೆಂತ್ ಇದೆ ಅಷ್ಟಿತ್ತು. ಇಲ್ಲಿ ಇಷ್ಟಿತ್ತು, ಇಲ್ಲಿ ಇಷ್ಟಿತ್ತು. ಆ್ಯಂಡ್ ಬಿಗ್ ಸ್ಮೈಲ್, ಗಡ್ಡ, ಆಲ್ ದ್ಯಾಟ್. ಹಿ ವಾಸ್ ವೆರಿಂಗ್ ಒಂಥರ ಈ ಮಸ್ಟರ್ಡ್ ಕಲರ್ದು ಒಂದು ಕೋಆರ್ಡಿನೇಟೆಡ್ ಔಟ್ಫಿಟ್, ಲೈಕ್ ಟಾಪ್ ಆ್ಯಂಡ್ ಹಿ ವಾಸ್ ಶೂಟಿಂಗ್ ಫಾರ್ ಅ ಸಾಂಗ್. ಆ್ಯಂಡ್ ಸಮ್ವೇರ್, ಯಾವ ಸ್ಟುಡಿಯೋ ನನಗೆ ಇವಾಗ ಜ್ಞಾಪಕ ಆಗ್ತಾ ಇಲ್ಲ, ಬಟ್ ಸಾಂಗ್ವಿ ಅವ್ರ ಜೊತೆ ಒಂದು ಸಾಂಗ್ ಶೂಟಿಂಗ್ ನಡೀತಿತ್ತು. ಸೊ ಆವಾಗ ಇಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡು ಅಲ್ಲಿ ತೆಲುಗು ಶೂಟಿಂಗ್ ನಡೀತದೆ. ಇಲ್ಲಿ ಇಂಡಸ್ಟ್ರಿ ಕ್ಲೋಸ್ಡ್ ಆಗಿತ್ತು ಅವಾಗ. ಸೊ ನಾನು ಜಸ್ಟ್ ಸುಮ್ಮನೆ ಹೋಗಿದ್ದೆ ಜೊತೆಯಲ್ಲಿ. ಒಂದಷ್ಟು ಬೇರೆ ಫೋಟೋಸ್ ತೊಗೊಂಡು ಹೋಗಿದ್ರು. ಜಸ್ಟ್ ಜೊತೆಲಿ ಬಾ, ನಾವು ಅಲ್ಲಿಂದ ಕಾಫಿಗೆ ಹೋಗಿ. ಐ ವಾಸ್ ಆಲ್ಸೋ ವೆರಿ ಅನ್ವೆಲ್ ದಟ್ ಡೇ. ನನಗೆ ಜ್ವರ ಇತ್ತು. ಸೊ ಜಸ್ಟ್ ಟು ಸಪೋರ್ಟ್ ಈಚ್ ಅದರ್, ಒಂಥರ ಮಾರಲ್ ಸಪೋರ್ಟ್ ನನಗೆ. ನಾನು ಹೋಗಿ ಕೂತಿದ್ದೀನಿ. ಸೊ ಹೀಸ್ ಲುಕಿಂಗ್ ಅಟ್ ದ ಪಿಕ್ಚರ್ಸ್. ನಾನು ಸೆಪ್ರೇಟ್ ಆಗಿ ಕೂತಿದ್ದೆ, ಇವರಿಬ್ರು ಮಾತಾಡ್ತಾ ಇದ್ರು, ಸಾರಿ. ಆ್ಯಂಡ್ ಹಿ ಕೆಪ್ ಲುಕಿಂಗ್ ಅಟ್ ಮೀ ಆ್ಯಂಡ್ ದೆನ್ ಲುಕಿಂಗ್ ಅಟ್ ಹರ್. ಹಿ ಕೆಪ್ ಲುಕಿಂಗ್ ಅಟ್ ಮೀ, ಲುಕಿಂಗ್. ಆ್ಯಂಡ್ ಐ ವಾಸ್ ಲೈಕ್, ವೈ ಇಸ್ ಹಿ ಲುಕಿಂಗ್ ಅಟ್? ನಾನು ಒಂದು ಸುಮ್ಮನೆ ಒಂದು ಬ್ಲ್ಯಾಕ್ ಶರ್ಟ್, ಒಂದು ಬೇಜ್ ಕಲರ್ ಪ್ಯಾಂಟ್, ನೋ ಮೇಕಪ್, ನಥಿಂಗ್. ತುಂಬ ಸಿಂಪಲ್ ಆಗಿ ಜಸ್ಟ್ ಕೂತಿದ್ದೆ. ಆ್ಯಂಡ್ ದೆನ್ ಅವಳನ್ನ ವಾಟ್ ಅಬೌಟ್ ಹರ್ ಅಂದರು, ಲೈಕ್ ಹೂ ಇಸ್ ಶಿ ಅಂತ. ಸೊ ಶೀಸ್ ಲೈಕ್ ನ್ಯೂ ಆರ್ಟಿಸ್ಟ್, ಬಾಂಬೆಯಿಂದ ಬಂದಿದೆ. ಶೀಸ್ ಬೆಂಗಾಲಿ, ಬಟ್ ಅವಳು ಶೀಸ್ ಡೂಯಿಂಗ್ ಅ ಮೂವಿ ವಿತ್ JD ಚಕ್ರವರ್ತಿ. Then he approached me like, what about you? Would you like to work in the thing? Anta. Nange ontara shock. Our pictures idea. He asked her, do you have her photos? So she had my photos. So she said, how do? But you know, I've got some, you know, nicer, more glamorous looking girls and all that for this film. Then ನಾನು ತುಂಬ ಇಷ್ಟ ಆಗಿದ್ದೀನಿ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. Then again he approached her. No, I want her only. Can I see some of her rushes from ಯಾವ ಶೂಟಿಂಗ್ ನಡೀತಾ ಇದೆ ಅದ್ರದ್ದು ರಶಸ್ ನೋಡ್ಬೋದಾ ಅಂತ. ಒಂದಷ್ಟು ಸೀನ್ಸ್ ವಿದೌಟ್ ಮೇಕಪ್, ವಿತ್ ಮೇಕಪ್ ಎಲ್ಲ ನೋಡಿ. ಐ ಥಿಂಕ್ ಹಿ ಲೈಕ್ ಮೈ ಪರ್ಫಾರ್ಮೆನ್ಸ್. ಸೊ ಹಾಗಾಗಿ, ಬಟ್ ನನಗೆ ಫುಲ್ ಭಯ. ಬಿಕಾಸ್ ಫಸ್ಟ್ ಆಫ್ ಆಲ್ ಇದು ಮಾಡಿ ನನಗೆ ಆಲ್ರೆಡಿ ಭಯ ಇತ್ತು. ಏನೋ ತೆಲುಗು ಇಲ್ಲ, ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಬಟ್ ನನಗೆ ನನ್ನ ಬಗ್ಗೆ ಲೈಕ್ ನಾನು ಹೆಂಗ್ ಮಾಡ್ತೀನಿ ಅಂತ ಇದು ಒಂದು ಲೆವೆಲಲ್ಲಿ ಆಯಿತು. ಓಕೆ, ಬಿಕಾಸ್ ಸ್ವಲ್ಪ ಹಿಂದಿ ಎಲ್ಲ ಇತ್ತು. ಇದು ಅಂದರೆ ಇವ್ರ ಜೊತೆ ಇಟ್ ವಾಸ್ ಅ ಟಿಟ್ ಫಾರ್ ಟ್ಯಾಟ್. ಆ್ಯಂಡ್ ದೆನ್ ಒಬ್ರು ಉಪೇಂದ್ರ ನೋಡಿ ಒಂದ್ಸತಿ ಅಂತ ಕಲಿಸ್ಬಿಟ್ರು ನನಗೆ. ಅದು ವಿಡಿಯೋ ಕ್ಯಾಸೆಟ್. ಅವಾಗ ವಿಡಿಯೋ ಕ್ಯಾಸೆಟ್. ಸೊ ನಾನು ಅದು ನೋಡ್ಬಿಟ್ಟು ಇನ್ನೊಂದಷ್ಟು ಭಯ ಅಲ್ಲಿ ಕೂತ್ಕೊಂಡ್ಬಿಟ್ಟು ಇವ್ರ ಜೊತೆ ಟಿಟ್ ಫಾರ್ ಟ್ಯಾಟ್ ಅಂದ್ರೆ ವಿ ಹ್ಯಾವ್ ಟು ಬಿ ಈಕ್ವಲಿ ಇನ್ ಪರ್ಫಾರ್ಮೆನ್ಸ್ ಎಲ್ಲ. ಒಂದ್ಸತಿ ಹೀರೋಗಾರು ಪರ್ಫಾರ್ಮೆನ್ಸ್ ಸ್ಟೂಡೆಂಟ್ ಹೇಳ್ಬಿಟ್ಟು ಐ ವಾಸ್ ಲೈಕ್, ವಾಟ್ ಇಸ್ ಇಟ್ಸ್ ಲೈಕ್ ಐ ಕ್ಯಾನ್ ನಾಟ್. ಮೈ ಆಂಟ್ ಅಗೇನ್ ಹಿ ಕಾಲ್ಡ್. ನನ್ನ ಆಂಟ್ ಇತ್ತು ಅವಾಗ ಶೂಟಿಂಗಲ್ಲಿ, ನನ್ನ ಅಮ್ಮ ಬಂದಿರಲಿಲ್ಲ. ಆಂಟ್ ಎಷ್ಟು ಚೆನ್ನಾಗಿದೆ ಮುದ್ದಾಗಿ, ಯುನೋ ಜಸ್ಟ್ ಡೂ ಒನ್ ಮೂವಿ ವಿತ್ ಹಿಮ್ ಅಂತ. ಶಿ ಇಮೋಷನಲಿ, ಸರಸ್ವತಿ ಬರ್ತಾ ಇದೆ ಮನೆ ಒಳಗೆ, ಯು ಶುಡನ್ ಸೇ ನೋ. ಲಕ್ಷ್ಮಿಗೆ ಯು ಶುಡನ್ ಸೇ ನೋ. ಆ್ಯಂಡ್ ಐ ವಾಸ್ ವಾಟ್ ವೆರಿ ಯಂಗ್, ಅರೌಂಡ್ 20-21. ಸೊ ಶಿ ವಾಸ್ ಲೈಕ್, ಇದು ಒಂದು ಮಾಡಿಬಿಡು, ಪುಷ್ ಯೋರ್ ಸೆಲ್ಫ್, ಯುನೋ ನೀನು ಎಷ್ಟು ಕಲಿತೀಯ, ಇಷ್ಟು ಸಚ್ ಅ ಗುಡ್ ಆ್ಯಕ್ಟರ್. ವಿ ಸಾ ದ ಫಿಲ್ಮ್ ಆ್ಯಂಡ್ ಐ ವಾಸ್ ಸ್ಕೇರ್ಡ್. ಶಿ ವಾಸ್ ಲೈಕ್, ಆಪರ್ಚುನಿಟಿ ವೇರ್ ಯು ಹ್ಯಾಡ್ ಫಿಯರ್. ಓಕೆ, ಸೊ ಅವಾಗ ಹಾಗೆ ಒಪ್ಕೊಂಡು ಡಿಸಿಷನ್ ಮೇಕಿಂಗ್ ಎಲ್ಲ ಹೀಗೆ ಅಲ್ಲ. ಐ ಥಿಂಕ್ ಆ ಟೀನೇಜ್ ಬಂದಾಗ ಇನಿಷಿಯಲ್ ಇಯರ್ಸ್ ಕನ್ಫ್ಯೂಷನ್. ಆ್ಯಂಡ್ ಐ ಥಿಂಕ್ ಈ ಮೆಚ್ಯೂರಿಟಿ ಆಬ್ವಿಯಸ್ಲಿ ಇರಲಿಲ್ಲ ರಶ್. ಆವಾಗ ನನಗೆ ಎಲ್ಲದರಲ್ಲಿ ಭಯ, ಅಲೋದು, ಆಮೇಲೆ ಮನೆಗೆ ಹೋಗ್ಬಿಡೋಣ, ಬೇಡ ಸಾಕು, ಯುನೋ ಲೈಕ್. ಇವಾಗ ಒಂದು ಆಪರ್ಚುನಿಟಿ ಅಂದರೆ ವಿ ಗಿವ್ ಆರ್ ಬೆಸ್ಟ್. ದೆನ್ ದ ಫಿಯರ್ ಯೂಸ್ ಟು ಕಮ್ ಫಸ್ಟ್, ಬಿಕಾಸ್ ನಾವು ವಿ ವರ್ ನಾಟ್ ಎಕ್ಸ್ಪೋಸ್ ಟು ದ ಇಂಡಸ್ಟ್ರಿ, ಆರ್ ವಿ ಡೆಂಟ್ ಹ್ಯಾವ್ ಎನಿ ನಾಲೆಜ್ ಅಲ್ವಾ. ಸೊ ಅದು ಒಂದು ನನಗೆ ವಿಲ್ ಐ ಬಿ ಏಬಲ್ ಟು ಡೆಲಿವರ್ ಅನ್ನೋದು ಭಯ ಇತ್ತು. And but I learnt a lot in Ra also, like, and of course I met him. ಅಲ್ಲೇ ಏನಾದ್ರು ಕಾಳು ಹಾಕ್ತಾ ಇದ್ರಾ ಅಥವಾ ಅಥವಾ ಬರೀ ಸ್ಕ್ರಿಪ್ಟು ಮೂವಿನಾ? ವಾಟ್ ಹ್ಯಾಪೆಂಡ್? ಅಮ್ಮನ ಜೊತೆ ತುಂಬಾ ಫ್ರೆಂಡ್ಶಿಪ್ ಆಯ್ತು. ಆಂಟಿ ಹೊರಟೋದ್ರು, ಆಮೇಲೆ ಶಿ ವೆಂಟ್ ಬ್ಯಾಕ್ ಟು ಬಾಂಬೆ ಬಿಕಾಸ್ ಮೈ ಬ್ರದರ್ ವಾಸ್ ಸ್ಟಡಿಂಗ್. ಹಿ ವಾಸ್ ವೆರಿ ಸ್ಮಾಲ್ ದೆನ್. ಸೊ ಅಮ್ಮ ಅವಾಗ ಆಂಟಿ ಅಮ್ಮ ಎಲ್ಲ ಸ್ವಿಚಿಂಗು. ನನಗೆ ಅವಾಗ ಒಬ್ರು ಬಿಡ್ತಾ ಇರಲಿಲ್ಲ ಶೂಟಿಂಗ್ ಹೋಗಿ. ಫಸ್ಟ್ ಆಫ್ ಆಲ್ ಐ ವಾಸ್ ಲೈಕ್,
I told you how I was. On top of that, ನನಗೆ ಮನೆಯವ್ರು ಯಾರು ಬೇಕು. ಐ ಆಮ್ ವೆರಿ ಯೂಸ್ ಟು ಬೀಯಿಂಗ್ ವಿತ್ ಫ್ಯಾಮಿಲಿ ಆಲ್ ದ ಟೈಮ್. ನನಗೆ ಲೈಕ್ ಅದು ಒಬ್ಬರಿಟ್ಟು ಅಭ್ಯಾಸ ಇರಲಿಲ್ಲ. ಅಮ್ಮ ತುಂಬ ಫ್ರೆಂಡ್ಸ್ ಬಟ್ ಇಟ್ ವಾಸ್ ಅ ವೆರಿ ಹಾರ್ಡ್ ಮೂವಿ. ನಾನು ಸೂರ್ಯಲಲ್ಲ ನಿಮಗೆ ತುಂಬ ಫಿಸಿಕಲಿ ಆ್ಯಂಡ್ ಇಟ್ ವಾಸ್ ವೆರಿ ಹಾರ್ಡ್ ಇಮೋಷನಲಿ ಪಾತ್ರ. ರೀಸೆಂಟ್ ಆಗಿ ನೀವು ನೋಡುತ್ತೀರಾ ಆ ಕ್ಲಿಪ್ಪು, ಆಲ್ಫಾ ಮೇಲ್ ಅಂತ ಯಾವುದೋ ಅದು ಒಂದು. ಆಮೇಲೆ ಅವಾಗ ಏನೋ ಕ್ವೆಶನ್ಸ್ ಇಲ್ಲ, ಏನು ಮಾಡಬೇಕು ಅದು ಚೆನ್ನಾಗಿ ಮಾಡಬೇಕು, ಡ್ಯೂಪ್ ಯೂಸ್ ಮಾಡಿಲ್ಲ. ತುಂಬ ಕಡೆ ಎದ್ದು ಬಿದ್ದಿದೆ. ಯುನೋ ಲೈಕ್ ಐ ಹ್ಯಾಡ್ ಅ ಸ್ಮಾಲ್ ಆಕ್ಸಿಡೆಂಟ್ ಆಲ್ಸೋ. ಕಾರ್ ಅಷ್ಟು ವರ್ಷಕ್ಕೆ ಬರ್ತಾ ಇದೆ. ದೇ ಹ್ಯಾಡ್ ಗಿವನ್ ಮಿ ದೀಸ್ ಬೂಟ್ಸ್. ಐ ಸ್ಟಿಲ್ ರಿಮೆಂಬರ್ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಐ ರ್ಯಾಮ್ಡ್ ಇನ್ ಟು ಅ ಕ್ರೇನ್. ಸೊ ಏನೇನೋ ಬಟ್ ಯಾ, ಸೊ ದ್ಯಾಟ್ ವಾಸ್ ದ್ಯಾಟ್. ಇನಿಷಿಯಲ್ ಇಂಡಸ್ಟ್ರಿನಲ್ಲಿ ಏನೋ ಒಂದು ಮಾಡಬೇಕಂತ ಬಂದಾಗ ಯು ಟೇಕ್ ಸೋ ಮಚ್ ರಿಸ್ಕ್. ರಿಸ್ಕ್ ಆ್ಯಂಡ್ ಫಿಯರ್. ಆ ವಿಷಯದಲ್ಲಿ ಫಿಯರ್ಲೆಸ್ ಆಗಿದೆ ಟು ಪ್ರೂವ್ ಮೈ ಸೆಲ್ಫ್. ಒಂದು ಕಡೆ ಒಳಗೆ ಭಯ ಇತ್ತು, ದಟ್ ವಿಲ್ ಐ ಬಿ ಏಬಲ್ ಟು ಆರ್ ನಾಟ್. ಬಟ್ ದಟ್ ಐ ಥಿಂಕ್ ದ ಫಿಸಿಕ್ಯಾಲಿಟಿ ಅಟ್ ದಟ್ ಪಾಯಿಂಟ್, ಯು ಆರ್ ಡಿಫ್ರೆಂಟ್. ಲೈಕ್ ಯು ಆರ್ ಲೈಕ್ ಓಕೆ, ಐ ಕ್ಯಾನ್ ಡೂ ದಿಸ್ ಇಫ್ ಐ ಟ್ರೈ ಅನ್ನೋ ಥರ.